ಗುರುಭ್ಯೋ ನಮಃ. ಈ ವಿಶ್ವದ ಅದ್ಭುತತೆಯಲ್ಲಿ ಅಸಂಖ್ಯ ಕಾರ್ಯಗಳು ಈ ಬಯಲಿನಲ್ಲಿ. ವಿಶ್ವ ಅದು ವಿಜ್ಞಾನಿಗಳು ದಿಗ್ಭ್ರಾಂತರಾಗಿದ್ದಾರೆ. ಇದರ ಆದಿ ಅಂತ್ಯ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಇದು ಸೃಷ್ಟಿಯಾಗಿ ಎಷ್ಟು ಕೋಟಿ ವರ್ಷಗಳಾದವು ಏನು ಗೊತ್ತಿಲ್ಲ. ನಮಗೆ ಕಾಣುವ ಆತ ಕೇವಲ ಒಬ್ಬ ಸೂರ್ಯ. ಇಂಥ ಸೂರ್ಯರು ಆಕಾಶದಲ್ಲಿ ಇನ್ನೂ 200 ಮಂದಿ ಇದ್ದಾರೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಈ ಸೌರಮಂಡಲ, ಇದರಲ್ಲಿ ಒಂದು ಭೂಮಿ, ಸಕಲ ಜೀವಿಗಳು ಬದುಕಿರ್ತಕ್ಕಂಥ ಒಂದು ಭೂಮಿ. ಈ ಭೂಮಿಯಲ್ಲಿ ಅನೇಕ ರಾಷ್ಟ್ರಗಳು, ಅದರಲ್ಲಿ ಭಾರತ ಒಂದು. ಈ ಭಾರತ ದೇಶದಲ್ಲಿ ಅನೇಕ ರಾಜ್ಯಗಳು, ಅವುಗಳಲ್ಲಿ ಕರ್ನಾಟಕನೂ ಒಂದು. ಆ ಕರ್ನಾಟಕದ 32 ಜಿಲ್ಲೆಗಳಲ್ಲಿ ಯಾವುದೋ ಒಂದು ಜಿಲ್ಲೆ, ಆ ಜಿಲ್ಲೆಯಲ್ಲಿ ಒಂದು ತಾಲೂಕ, ಒಂದು ಹಳ್ಳಿಯಲ್ಲಿ ಒಂದು ಮನೆ, ಒಂದು ಮನೆಯ ಅಸಂಖ್ಯ ಜನರು, ಅವುಗಳಲ್ಲಿ ನಾನು ಒಬ್ಬ. ಅಂದ್ರೆ ಈ ವಿಶ್ವ ದೃಷ್ಟಿಕೋನದಿಂದ ನಾವು ಮೌಲ್ಯಮಾಪನ ಮಾಡಿದ್ರೆ ಮಾನವನ ಜನ್ಮ ಅನ್ನೋದು ಲೆಕ್ಕಕ್ಕೆ ಬಾರದಂತ. ಇಂಥದ್ರಲ್ಲಿ ನಾನು ಶ್ರೇಷ್ಠ ಅನ್ನೋದ್ರಲ್ಲಿ ಏನೂ ಅರ್ಥ ಇಲ್ಲ. ಯಾವುದೇ ದೃಷ್ಟಿಕೋನದಿಂದ ನೋಡಿ, ಮಾನವನ ಅಷ್ಟೈಶ್ವರ್ಯಗಳದವಲ್ಲ, ಈ ಮಾನವನ ಅಷ್ಟೈಶ್ವರ್ಯಗಳಲ್ಲಿ ಯಾವುದರಿಂದ ನೋಡಿದ್ರೂ ಸಹಿತ ನಮ್ಮ ಮೇಲ್ಮೆ ಉಳಿಯಲಾರದು. ಈ ಜಗತ್ತಿನ ಮುಂದೆ, ಈ ಜಗತ್ತಿನ ಮಹಾನುಭಾವರ ಮುಂದೆ. ಅಂಥದ್ರಲ್ಲಿ ಮನುಷ್ಯನು ನಾನು ಅಂತ ಹೇಳಿಕೊಳ್ಳುವುದರಲ್ಲಿ ಏನು ಅರ್ಥ ಇದೆ? ಎಲ್ಲವೂ ತಿಳುವಳಿಕೆ ಉಂಟಾದ ನಂತರ ನನ್ನ ತನವನ್ನು ಈ ಜಗತ್ತಿನ ಅಥವಾ ಈ ಜಗತ್ತಿನಲ್ಲಿ ಇರುವ ಮಹಾತ್ಮರ ಬಗ್ಗೆ ಹೋಲಿಸಿಕೊಂಡ್ರೆ ನಾವೇನೂ ಅಲ್ಲ ಅನ್ನೋದು ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತದೆ. ಇದೇ ಕೈಂಕರ್ಯತನದ ಪರಮಾವಧಿ. ಈ ಕೈಂಕರ್ಯತನ ಅಥವಾ ಕೀಳುತನ ಅಥವಾ ವಿನಯ, ಇದೇ ಜ್ಞಾನದ ಮಾರ್ಗ. ಇಂಥ ಸ್ಥಿತಿಯಲ್ಲಿ ಪ್ರತಿಯೊಬ್ಬ ಮಾನವನು ಒಬ್ಬ ಸ್ವಾಮಿ ಏನಂತಾನೆ, ನಾನು ಬಹಳ ಪೂಜ್ಯ ವ್ಯಕ್ತಿ. ಅವರೆಲ್ಲ ಸಂಸಾರಿಕರು. ನಾನು ಸಂಸಾರಿನಲ್ಲ, ನಾನು ಪೂಜ್ಯ. ನಾನು ಬಹಳ ಪೂಜ್ಯನಿದ್ದೇನೆ ಅಂತ ತಿಳ್ಕೊಂಡು ಪೂಜ್ಯ ಅಂತ ಬರೀಬೇಕು, ಗುರು ಅಂತ ಬರೀಬೇಕು, 108 ಅಂತ ಬರೀಬೇಕು, ತಪೋವಾನ್ ಅಂತ ಬರೀಬೇಕು, ತಪೋಶ್ರೇಷ್ಠ ಅಂತ ಬರೀಬೇಕು, ತಪೋರತ್ನ ಅಂತ ಬರೀಬೇಕು. ಏನೇನೋ ನಾವೆಲ್ಲ ಅನ್ಕೊಳ್ತೇವೆ. ಇದಕ್ಕೆಲ್ಲ ಕಾರಣ ಏನಂತ ಕೇಳಿದ್ರೆ, ನಮಗಿಂತ ಶ್ರೇಷ್ಠ ಪೂಜ್ಯರಿದ್ದಾರೆ ಅನ್ನೋ ಜ್ಞಾನ ನಮಗಿಲ್ಲ. ಅಗಸ್ತ್ಯರಿದ್ದಾರೆ. ಅಗಸ್ತ್ಯರು ಮಹಾಪರಮ ಪೂಜ್ಯರು. ಅವರು ಯಾರ್ಯಾರಿಗೆ ಪೂಜ್ಯರು ಅಂತ ಕೇಳಿದ್ರೆ, ದೇವತೆಗಳಲ್ಲಿರುವ ಎಲ್ಲ ದೇವತೆಗಳಿಗೆ ಪೂಜ್ಯರು, ಎಲ್ಲ ಋಷಿ ಪುಂಗವರಿಗೆ ಶ್ರೇಷ್ಠರು. ಅವ್ರಿಗಿಂತ ಪೂಜ್ಯವಾದದ್ದು ಯಾವುದಿಲ್ಲ ಅನ್ನುವಷ್ಟು ತಪೋಶಕ್ತಿ ಅವ್ರದ್ದಿದೆ. ಅಗಸ್ತ್ಯ ಕುಂಭಸಂಭವ ಅಂತಾರೆ. ಇಂಥ ಅಗಸ್ತ್ಯರು ಮಿತ್ರಾವರುಣನ ಮಗ ಆಯಿತು. ಈತನಿಗೆ ಕುಂಭಸಂಭವ ಯಾಕಂತಾರಂತ ಕೇಳಿದ್ರೆ, ಅವ್ರ ತಾಯಿ ಹೆಸರ ಕುಂಭಿನಿ, ಕುಂಭಾದೇವಿ, ಕುಂಬೇಶ್ವರಿ ಏನಾದರೂ ಇರಬೇಕು. ಈ ದಿಶೆಯಲ್ಲಿ ಅಗಸ್ತ್ಯ ಅಂತಕ್ಕಂಥವ ಬಹಳ ದೊಡ್ಡ ಪೂಜ್ಯನಾಗಿ ಇದ್ದಾನೆ. ಇಂಥ ಪೂಜ್ಯ ಅಗಸ್ತ್ಯನ ಮುಂದೆ ಒಂದ್ಸಲ ಏನಾಗಿದೆ ಅಂದ್ರೆ, 60,000 ಕಾಲಕೇಯರ ರಾಕ್ಷಸರ ಒಂದು ಗುಂಪಾಯಿತ್ತು. ಅವ್ರದ್ದು ಹಿರಣ್ಯಪುರ ಅನ್ನೋದು ಒಂದು ಊರ. ಅಲ್ಲಿ ಇರ್ತಕ್ಕಂಥ ಅವರು ರಾಕ್ಷಸರ ಗುಂಪು. ಅವ್ರಲ್ಲೇ ಏನು ಮಾಡೋರು, ಎಲ್ಲಿ ದೇವತೆಗಳು ಯಜ್ಞಯಾಗಗಳನ್ನು ಮಾಡ್ತಾರೋ, ಪುಣ್ಯ ಕಾರ್ಯಗಳು ನಡೆಸ್ಯಾರು, ಅಲ್ಲಿ ಹೋಗಿ ಕಿಟಲೆ ಕೊಟ್ಟು ತೊಂದರೆ ಮಾಡೋದು. ಯಾರಾದರೂ ಅವರಿಗೆ ಹೊಡಿಲಿಕ್ಕೆ ಅಥವಾ ತೊಂದರೆ ಮಾಡಲಿಕ್ಕೆ ಬಂದ್ರೆ ಓಡಿ ಸಮುದ್ರದಾಗ ಅಡಿಕೊಂಡು ಬಿಡೋರು, ನೀರಾಗ ಯಾರು ಹೋಗೋರು. ಹೀಗಾಗಿ ಅವರು ಉಪಟಳ ಮಾಡೋದು, ಸಮುದ್ರದ ಹೋಗಿ ಸೇರಿಕೊಳ್ಳೋದು, ಹಿಂಗೆಲ್ಲ ಮಾಡ್ತಿದ್ರು. ಅವಾಗೆಲ್ಲ ದೇವತೆಗಳು ಅಥವಾ ಎಲ್ಲ ಋಷಿಮುನಿಗಳು ವಿನಂತಿ ಮಾಡಿಕೊಂಡ್ರು, ಈ 60,000 ಕಾಲಕೇಯ ರಾಕ್ಷಸರ ಗುಂಪ ಏನಿದೆ, ಇದರಿಂದ ಉಪಟಳ ತಪ್ಪಿಸಿಕೊಳ್ಳೋದು ಹೇಗೆ? ಪರಮ ಪೂಜ್ಯರಾದ ಅಗಸ್ತ್ಯರ ಕಡೆಯೇ ಹೋಗಿ ವಿನಂತಿ ಮಾಡ್ಬೋದು. ಈ ಸಮುದ್ರದಲ್ಲಿ ಅಡಗಿ ಕೊಡ್ತಕ್ಕಂಥ ರಾಕ್ಷಸರನ್ನ ಹೇಗೆ ಕೊಳ್ಳೋದು ಅಂದಾಗ ಆತ ಹೇಳ್ದ, ನಾನು ನಡ್ರಿ ಸಮುದ್ರ ದಂಡೆಯಲ್ಲಿ ಹೋಗಿ ಇಡೀ ಸಮುದ್ರವನ್ನೇ ಕುಡಿದ್ಬಿಟ್ಟು
ಸಮುದ್ರ ನೀರನ್ನೇ ಕುಡಿದ್ಬಿಟ್ಟ, ಆ ಪೋಷಣೆ ಮಾಡಿಬಿಟ್ಟ. ನೀರೆಲ್ಲ ಬರಿದಾದಾಗ ಆ ರಾಕ್ಷಸ ಸಿಕ್ಕರು, ಅವ್ರನ್ನ ಕೊಂದು. ಅಂದ್ರೆ ಎಷ್ಟು ಅವ್ರದ್ದು ಸಾಮರ್ಥ್ಯ ಇದೆ ಅಂತ. ಸಮುದ್ರದ ಎಷ್ಟು ದೊಡ್ಡದು. ಈ ಜಲವೇ ದೊಡ್ಡ ಪ್ರಮಾಣದಲ್ಲಿದೆ, ಅದರಲ್ಲಿ ಭೂಮಿ ಇರೋದು ಒಂದು 4/4 ಇದೆ ಅಂತ ಹೇಳ್ತಾರೆ. ಅಂದಾಗ ಇಂಥ ಭಯಂಕರ ಸಾಗರವನ್ನು ಕುಡಿದಿರುವ ಋಷಿಯ ತಾಕತ್ತು ಅದು ಎಷ್ಟು ಅನ್ನೋದನ್ನು ನಾವು ಗಮನಿಸಬೇಕು. ಅವರೇ ಮೊದಲನೇದಾಗಿ ಮಾಂಸಾಹಾರಿಯಾಗಿ ಯಾರೂ ಇರಬಾರ್ದು, ಅಥವಾ ಈ ಭೂಮಿ ಮೇಲೆ ಉತ್ತಿ ಬಿತ್ತಿ ಬೀಜಗಳನ್ನು ಬೆಳೆದು ಒಕ್ಕಲ್ತನ ಮಾಡಿ ಬದುಕಬೇಕು ಅನ್ನೋದನ್ನು ಮೊಟ್ಟ ಮೊದಲು ಕಲಿಸಿಕೊಟ್ಟವರು ಅಗಸ್ತ್ಯರೇ ಅಂತ ಹೇಳ್ತಾರೆ ಇತಿಹಾಸದಲ್ಲಿ. ಇಂಥ ಅಗಸ್ತ್ಯ ಮಾಮುನಿಗಳು ತಪಸ್ವಿಗಳಾಗಿರುವಾಗ ಅಲ್ಲಿ ಇನ್ನೊಂದು ಘಟನೆ ಬರ್ತದೆ. ಅಲ್ಲಿ ಮಣಿಪುರ ಅಂತ ಏನ್ರಿ, ಪುಣಿಮತಿ ನಗರ ಅಥವಾ ಒಂದು ನಗರ. ಆ ನಗರದಲ್ಲಿ ವಾತಾಪಿ ಕಲ್ಲವಲ ತಿಬ್ಬರು ರಾಕ್ಷಸರದ. ಅವರು ಬಹಳ ಪ್ರಚಂಡ ವ್ಯಕ್ತಿಗಳು. ಅವರು ಕೂಡ ಯಾರಾದರೂ ಅಲ್ಲಿ ಬಂದರು ಅಂತಂದ್ರೆ ಅವ್ರಿಗೆ ಕರ್ಕೊಂಬಂದು ಅವ್ರಿಗೆಲ್ಲ ಪ್ರಸಾದ ಮಾಡಿಸ್ದಂಗೆ ಮಾಡಿ, ಆ ವಾತಾಪಿ ಕಲ್ವಲ ಇಬ್ಬರದಾಗ ಒಬ್ಬರನ್ನ ಒಬ್ರು ಏನು ಮಾಡೋರು, ಕುರಿಯ ಆಕಾರದಲ್ಲಿ ಅವ್ರನ್ನ ಕಡಿಯೋರು, ಭೋಜನ ಮಾಡಿಸೋರು. ಭೋಜನ ಮಾಡಿ ಅವ್ರ ಹೊಟ್ಟೆ ಹೋಗಿಸಿ ಊಟ ಮುಗಿದ ವಾತಾಪಿ ಬಾ ಹೊರಗೆ ಅಂದ್ಕೊಳ್ಳೆ ಹೊಟ್ಟೆ ಹಿಡಿದು ಹೊರಗೆ ಬಂದ್ಬಿಡ್ತಿದ್ದ. ವಾತಾಪಿ ಕಲ್ವಲ ಅಂದ್ರೆ ಇಬ್ಬರು ಅಣ್ಣ ತಮ್ಮಂದರು. ಒಬ್ಬರದಾಗೊಬ್ಬರು ಯಾರೇ ಹೊಟ್ಟೆ ಹೋಗೋದು ಅವ್ರ ಹೊಟ್ಟೆ ಹರಿದು ಒಂದು ಹೊರಗೆ ಬರುವುದು. ಹಿಂಗೆ ಮಾಡ್ತಾ ಇರುವಾಗ ಅಗಸ್ತ್ಯರನ್ನು ಸಹಜವೇ ಅಲ್ಲಿ ಹೋದರು. ಈ ಅಗಸ್ತ್ಯ ಋಷಿಗಳು ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ. ಅವ್ರು ಹೊಟ್ಟೆ ಹಿಡಿದು ಖಲಾಸ ಮಾಡಿಬಿಡು ಅಂತ ತಿಳ್ಕೊಂಡು ವಾತಾಪಿ ಹೇಳ್ದ, ನಾನು ಕುರಿ ಹಾಕ್ತೀನಿ, ನನ್ನ ಕೊಂದು ಅಡುಗೆ ಮಾಡು. ಅಗಸ್ತ್ಯರನ್ನು ಕೂಡಿಸಿ ಅವ್ರಿಗೆ ಊಟಕ್ಕೆ ಹಾಕೋದು. ಅಗಸ್ತ್ಯರನ್ನು ಊಟ ಮಾಡಿದ್ರು. ಊಟ ಮಾಡಿ ಮುಗಿದ್ಮ್ಯಾಗ ಕಲ್ವಲ ಅಬಾ ಹೊರಗೆ ಅಂತ ವಾತಾಪಿ ಕರೆದ ಕೂಡಲೇ ಅಟತಿ ಅಗಸ್ತ್ಯರ ಅವನ್ನ ಜೀರ್ಣ ಮಾಡ್ಕೊಂಡ್ಬಿಟ್ಟಿದ್ರು. ಎಲ್ಲ ಮುಗಿಸ್ಬಿಟ್ಟಿದ್ರು ಅವನಿಗೆ. ಈ ದಿಶೆಯಲ್ಲಿ ಯಾವುದೇ ಸಿದ್ಧಿಯಲ್ಲಿಯೂ ಕೂಡ ಕಡಿಮೆ ಇಲ್ಲದಂಥ ಅಗಸ್ತ್ಯರು ದೇವತೆಗಳಿಗೂ ಮಾನವರಿಗೂ ನರರಿಗೂ ಎಲ್ಲರಿಗೂ ಪೂಜ್ಯರಾಗಿರುವಾಗ ನಾ ಪೂಜ್ಯ, ನಾನು ಶ್ರೇಷ್ಠ ಅಂತ ಒಬ್ಬ ಯಾವನಾದರೂ ಮನುಷ್ಯ ಹೇಳ್ಕೊಂಡ್ರೆ ಎಷ್ಟು ಮೂರ್ಖತನದ್ದು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ರಾವಣ ಇದ್ದಾನ. ರಾವಣನ ಇದು ಎಷ್ಟದ, ರಾವಣನ ದಟು ಪರಾಕ್ರಮ. ರಾವಣನ ಪರಾಕ್ರಮ ಮೀರಿಸೋರು ಯಾರಿಲ್ಲ. ನಾನು ಭಾಳ ಪರಾಕ್ರಮಿ ಇದ್ದೀನಿ, ನಾನು ಚಕ್ರವರ್ತಿ ಇದ್ದೀನಿ, ನಾನು ದಶಕ ರಥಗಳಲ್ಲಿ ಕುತ್ಕೊಂಡು ಮೇರೆ ಮಾಡಿದ್ದೀನಿ, ಏನೇನೋ ಹೇಳಿದ್ರು ಕೂಡ ರಾವಣನ ಮುಂದೆ ಯಾರ್ದು ಆಟ ನಡೀಲಾರ್ದು ಅನ್ನೋದಿಲ್ಲಿ ಅವರು ಹೇಳ್ತಾ ಇದ್ರು. ರಾವಣನ ತಂದೆ ಹೆಸರು ವಿಶ್ವವಸು. ವಿಶ್ವವಸು ಅವರ ತಾಯಿ ಹೆಸರು ಕೈಕಸಿ. ವಿಶ್ವವಸು ಕೈಕಸಿ ಅನ್ನೋರು ಪೌಲಸ್ತ್ಯ ಕುಲದ ಬ್ರಾಹ್ಮಣ ಮನೆ ತಂದವರು. ಇಬ್ಬರು ತಪಸ್ಸುಗಳು. ವಿಶ್ವವಸು ಏನದಲ್ಲ, ತಪಸ್ಸಲ್ಲಿ ಬಹಳ ಉತ್ತುಂಗ ಸ್ಥಾನವನ್ನು ಉಂಟು. ಅವನ ಹೆಂಡತಿ ಕೈಕಸಿ ಅನ್ನೋದಕ್ಕೆ ಈ ಮಂತ್ರವಿದ್ಯೆಯಲ್ಲಿ ಬಹಳ ಬಲ್ಲಿದರು. ಮಂತ್ರತಂತ್ರ ವಿದ್ಯೆಯಲ್ಲಿ ಹಿಂಗೆ ಅವರಿಬ್ಬರು ದಾಂಪತ್ಯ ಅಂತಕ್ಕಂಥದ್ದು ಒಂದು ತಪೋಶಕ್ತಿಯಿಂದ ಕೂಡ್ಕೊಂಡಿರೋದು. ಅವರು ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಈ ರಾಕ್ಷಸ ಬಹಳ ದೊಡ್ಡ ವ್ಯಕ್ತಿ ಅದರ. ದಶಕಂಠ ಅನ್ನಿಸ್ಕೊಂಡ, ಸಕಲ ಶಾಸ್ತ್ರ ಪಾರಂಗತ ಆದ, ಮಹಾವೀರನಾಗಿದ್ದ. ಅಂಥ ಬ್ರಾಹ್ಮಣನಿಗೆ ನಾವು ಎಲ್ಲರೂ ಏನಂದೇವು ಅಂತ ಕೇಳಿದ್ರೆ ರಾಕ್ಷಸ ಅಂತ ಕಳ್ಬಿಟ್ಟು. ಯಾಕೆ ಅವ ಹೆಂಗೆ ರಾಕ್ಷಸ ಆಗ್ತಾನ? ರಾಕ್ಷಸಿ ಕೃತ್ಯವನ್ನು ಎಲ್ಲಿ ಅವನ ಮೇಲೆ ಆರೋಪ ಮಾಡ್ತೀವಿ ಅಂತ ಕೇಳಿದ್ರೆ ಸೀತೆಯನ್ನು ಎತ್ಕೊಂಡು ಹೋಗುವಲ್ಲಿ ಅವ್ರು ರಾಕ್ಷಸ ಅಂತ ನಾವು. ಸೀತೆಯನ್ನು ಎತ್ಕೊಂಡು ಹೋಗಿ ಏನು ಮಾಡ್ದ ಆತ? ಅಕ್ಕಿ ಮೇಲೆ ಏನಾದರೂ ರೇಪ್ ಮಾಡ್ದೇನು? ಮಾಡಲಿಲ್ಲ. ಸೀತೆ ಮನಸ್ಸು ಒಲಿಸಲಿಕ್ಕೆ ಪ್ರಯತ್ನ ಮಾಡ್ದ. ಮನಸ್ಸು ಒಲಿಸಿಕೊಂಡು ಮದುವೆ ಆಗಬೇಕಂತಿದ್ದೇವಿನ ಅವೇನು ರೇಪ್ ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ ಅಂದ್ರೆ ಸಹಿತ ಈ ಒಬ್ಬ ನೀಚ, ಬಹಳ ದುಷ್ಟ ಅಂತ ಸಿದ್ಧಪಡಿಸಲು ಸಾಧ್ಯ ಆಗುವುದಿಲ್ಲ. ತಾಯಿ ಮಾತು ಕೇಳಿ ಕೈಲಾಸ ಪರ್ವತದಿಂದ ಆತ್ಮಲಿಂಗ ತರಕ್ಕೆ ಹೋಗಿದ್ದ, ತೊಗೊಂಡು ಬಂದವ. ಇನ್ನು ಈ ರಾಕ್ಷಸ ತೊಗೊಂಡು ಹೋಗಬಾರ್ದಿದ್ದನಂತ ತಿಳ್ಕೊಂಡು ಎಲ್ಲರೂ ಕುತಂತ್ರ ಮಾಡಿ ಗಣಪತಿಯನ್ನು ದನಕಾಯಿ ಹುಡುಗಂತೆ ಅಲ್ಲಿ ನಿಲ್ಲಿಸಿ, ನಾನು ಏಕೀಗೆ ಹೋಗ್ತೀನಿಪ್ಪ ಅಂತ ರಾವಣ ಅವನ ಕೈಯಾಗ ಲಿಂಗ ಕೊಟ್ಟು ಹೋದ. ಬೇಗ ಬರಲಿಲ್ಲ. ಗಣಪತಿ ನೆಲದ ಮೇಲೆ ಇಟ್ಟ. ಅದು ಎಲ್ಲ 3 ಲೋಕಕ್ಕೆ ಏಕಾಕಾರವಾಗಿ ಲಿಂಗ ಬೆಳೀತಾ ಇತ್ತು. ರಾವಣ ಕಿತ್ಲಕ್ವಾದ, ಅದು ಕಿತ್ತಲಿಲ್ಲ. ಅದೇ ಗೋಕರ್ಣ ಲಿಂಗ ಆತು ಅಂತ ಕತೆ ಹೇಳ್ತಾರೆ. ಎಷ್ಟು ಬಲಶಾಲಿ ಅಂತ. ಈ ಬಲಶಾಲಿ ಯಾರದಾರೋ, ಯಾರ ಗಟುಳವರು ಅದರೋ, ಯಾರು ಶಕ್ತಿವಂತರವರು, ಇವರಿಗೆಲ್ಲ ಇವ್ರು ಏನನ್ನೋರು ರಾಕ್ಷಸರನ್ನವ್ರು ಅಂತಿವರು.
ಹಾಗಾದ್ರೆ ರಾಕ್ಷಸರದ್ದು ವಂಶಾವಳಿ ಎಲ್ಲರೂ ಬೇಕಲ್ಲ. ಎಲ್ಲರ ಅಡಿವ್ಯಾಗ ಆದ್ರೆ ರಾಕ್ಷಸರದೊಂದು ಅಸಡ್ಢಾಳ ಶರೀರ, ಆ ಬಾಯಿಯಲ್ಲಿ ಗುದ್ದಲಿ ಅಂತ ಹಲ್ಲುಗಳು, ಗಂಡದುಂಡಿ ಅಂತ ಕಣ್ಣುಗಳು, ಯಾವಾಗಲೂ ನೀಚ ಪ್ರವೃತ್ತಿಯನ್ನು ಮಾಡ್ತಕ್ಕಂಥ ರಾಕ್ಷಸರು ಎಲ್ಲಿಯಾದರೂ ಅದಾರೇನು? ಇಲ್ಲಿ ಇಲ್ಲ. ಅದರ ಅರ್ಥ ಏನಂದ್ರೆ ಶಕ್ತಿವಂತರು, ರಕ್ಷಣೆ ಉಳ್ಳವರು, ಬಲಿಷ್ಠರು ಯಾರಾದರೂ ಅವ್ರಿಗೆಲ್ಲ ಇವ್ರು ಏನು ಮಾಡಿದ್ರು, ಸಾಹಿತಿಗಳಾಗಿರ್ತಕ್ಕಂಥವ್ರು, ಸಾಹಿತ್ಯದಲ್ಲಿ ಕುತಂತ್ರ ಮಾಡ್ತಕ್ಕಂಥವ್ರು, ಅವ್ರಿಗೆ ರಾಕ್ಷಸರು ಅಂತ ಕರ್ಕೊಂಡು ಇಲ್ಲಿವರೆಗೆ ಬಂದಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಂಥ ಈಗ ನಾವು ಶಿವಭಕ್ತರಿದ್ದೇವೆ ಕೆಲವು ದಕ್ಷಿಣ ಭಾರತವು. ಎಲ್ಲ ಶಿವಭಕ್ತರಿಗೆ ಮೂಲ ಪುರುಷ ಅಂದರೆ ರಾವಣ. ಅವನಿಂದಲೇ ಶಿವಭಕ್ತಿ ಭೂಮಿ ಮೇಲೆ ಬಂದಿರೋದು. ಶಿವಭಕ್ತಿ ಮೂಲ ಪುರುಷನಾಗಿರುವ ಈ ದ್ರಾವಿಡರಿಗೆಲ್ಲ ಮುಖ್ಯ ನೇತಾರ ಅಂದರೆ ರಾವಣ. ಇಂಥ ರಾವಣ ಮೇಲೆ ಬಿಲ್ಲು ಮುರಿಲಿಕ್ಕಾಗಲಿಲ್ಲ, ಬಿಲ್ಲು ಎತ್ತಲಿಕ್ಕಾಗಲಿಲ್ಲ, ಬಿಲ್ಲು ಎತ್ತೋದಿಲ್ಲ. ಸೀತೆ ಆ ಧನಸ್ಸನ್ನು ಕುದುರೆ ಮಾಡಿ ಆಡ್ತಿದ್ದ ಮ್ಯಾಲ. ಹಂಗೆ ಅರ್ಜುನ ಬಡಿಗೆ ತೊಗೊಂಡು ಹುಡುಗರೆಲ್ಲ ಕುದುರೆ ತಾಡ್ತಾರೆ, ಹಂಗೆ ಆಡ್ತಿದ್ದ. ಬಿಲ್ಲನ್ನೇ ಸಹಜವಾಗಿ ಸೀತೆ ಎತ್ತಿಲ್ಲ ಅಂದಾಗ ಸೀತೆ ಆ ಶಿವಧನುಷ್ಗಿಂತ ಶ್ರೇಷ್ಠ ಅಂತಲ್ಲ, ಅಂಥ ಸೀತೆಯನ್ನು ಸಹಜವಾಗಿ ಎತ್ಕೊಂಡು ಅಂಥ ರಾವಣನಿಗೆ ಆ ಶಿವಧನಸ್ಸು ಏಳಲಿಲ್ಲ ಅನ್ನೋದು ಸಹಿತ ಅಷ್ಟು ಸತ್ಯವಾದ ಮಾತಾದು ಅಲ್ಲ. ಅವನು ನಿಜವಾಗಿ ಬಿಟ್ಟು ಹೋಗಿದ್ದು ಅದಕ್ಕಂದ್ರೆ ಶಿವಧನುಸ್ಸು ಅಂತ ಇದ್ರ ಮೇಲೆ ಬರ್ದಾರ. ಇದನ್ನು ಎತ್ತಿ ಮೂಡಿನಂದ್ರೆ ಶಿವನಿಗೆ ಅಪಮಾನ ಆಗ್ತದಂತ ಬಿಟ್ಟು ಆದ ನೀವಿನ ಎತ್ತಲಾರ್ದಕ್ಕೆ ಬಿಟ್ಟು ಹೋಗಲಿಲ್ಲ ಅನ್ನೋ ಕಟು ಸತ್ಯನೂ ನಮಗೆ ಗೊತ್ತಿರೋ. ಈ ರೀತಿಯಾಗಿ ಈ ಶ್ರೇಷ್ಠ ಇವನ ತಪಸ್ವಿ ಏನದನ, ಅವ ಶಕ್ತಿವಂತದನ, ಅವ ಧೀರದನ, ಅವ ವೀರದನ, ಭಾಳ ಶ್ರೇಷ್ಠ. ಇವತ್ತು ಕೂಡ ಮೈಸೂರು ಭಾಗದಲ್ಲಿ ಮಹೇಶ ರಾಜ ಅಂತಿದ್ದೊಬ್ಬ. ಮಹೇಶ ರಾಜ ಅಂತ ತಿಳ್ಕೊಂಡು ಹಿಂದುಳಿದ ಸಮಾಜ ಒಬ್ಬ ರಾಜ. ಆತ ತನ್ನ ಸೈನ್ಯ ಕಟ್ಕೊಂಡು ತನ್ನ ರಾಜ್ಯದ ಆಡಳಿತ ಮಾಡ್ಕೊಂಡಿದ್ದ. ಮುಂದೆ ಅವನ್ನ ಹೆಂಗೋ ಮಾಡ್ಕೊಂಡು ಕೊಂದವನಿಗೆಲ್ಲ ಮಹಿಷಾಸುರ ರಾಕ್ಷಸ ಅಂತ ಮಾಡಿಬಿಟ್ರು. ಮಹಿಷಾಸುರ ರಾಕ್ಷಸ ಅಲ್ಲ, ಮಹೇಶ ರಾಜ ಅನ್ನೋದು ಸಹಿತ ಇವತ್ತು ನಿಜವಾಗಿ ಇತಿಹಾಸ ನಮಗೆ ಹೇಳ್ಕೊಂಡು ಸ್ಪಷ್ಟವಾಗಿ ನಾವೆಲ್ಲ ತಿಳ್ಕೋದು. ಈ ದಿಶೆಯಲ್ಲಿ ರಾವಣನ ಬಗ್ಗೆ ಇತಿಹಾಸದಲ್ಲಿ ಬಿಂಬಿಸ್ಯಾರ. ಅಥವಾ ಒಂದು ಪಕ್ಷದವರು ಶ್ರೇಷ್ಠ, ಒಂದು ಪಕ್ಷದವರು ಕನಿಷ್ಠ ಅನ್ನೋದೇನು ನಮ್ಮ ತಲೆಯಲ್ಲಿ ಭ್ರಮ ಹೋಗ್ಯೋದು. ಅದರ ವಿಮರ್ಶಕರು ಹೆಂಗೆ ನೋಡ್ತಾರೆ ಅಂತ ಕೇಳಿದ್ರೆ ಬಹಳ ನಿಷ್ಪಕ್ಷಪಾತಿ ನೋಡ್ತಾರೆ. ಪಂಪ ಭಾರತ ಅಂತೀರಿ. ಪಂಪ ಬರೆದಿರೋ ಭಾರತಕ್ಕೂ ಕುಮಾರವ್ಯಾಸ ಬರೆದಿರೋ ಭಾರತಕ್ಕೂ ಅಥವಾ ಮೂಲ ವ್ಯಾಸ ಬರೆದ ಭಾರತಕ್ಕೂ ಬಹಳ ವ್ಯತ್ಯಾಸ ಇರೋದನ್ನು ನಾವು ಕಾಣ್ತೀವಿ. ಕೃಷ್ಣನ ಪಂಪ ಹೆಂಗೆ ನೋಡ್ತಾನ, ಈತ ರಾಜಕಾರಣ ಚತುರ ಅಂತ ನೋಡ್ತಾನೆ ವಿನ ಈತ ಅವತಾರಿ ಪುರುಷ, ಈತ ದೇವ ಅಂತ ಪಂಪ ನೋಡೋದೇ ಇಲ್ಲ. ಪಂಪನ ದೃಷ್ಟಿಕೋನ ಆಗಿದೆ. ದುರ್ಯೋಧನ ಬಹಳ ದುಷ್ಟ ಅಂತ ನಾವು ನೋಡ್ತೀವಿ. ಪಂಪ ಅವನಿಗೆ ಸುಯೋಧನ ಅಂತ ಹೇಳ್ತಾನೆ. ಸುಯೋಧನ, ದುರ್ಯೋಧನ ಅಲ್ಲ, ಸುಯೋಧನ. ಬಹಳ ನ್ಯಾಯಬದ್ಧವಾಗಿ ಯುದ್ಧವನ್ನು ಮಾಡಿದ ದುರ್ಯೋಧನ ಅಂತ ಪಂಪ ಹೇಳ್ತಾ ಇದ್ದಾನೆ. ಹೀಗೆಲ್ಲ ನೋಡಿದಾಗ ಪಂಪನ ದೃಷ್ಟಿಕೋನದಲ್ಲಿ ಭಾರತ ಹೇಗೆ ನಿಷ್ಪಕ್ಷಪಾತವಾಗಿ ನೋಡಲಾಗಿದೆಯೋ ಹಾಗೆ ವಿಮರ್ಶಕರು ಇತಿಹಾಸವನ್ನು ನಾವು ಹಂಗೆ ನೋಡ್ಬೇಕಂದಾಗ ರಾವಣ ನಿಜವಾಗಿ ಒಬ್ಬ ಶೈವ ಜನಾಂಗದ, ಶೈವ ಸಮುದಾಯದ ಒಬ್ಬ ಮೂಲ ಪುರುಷ. ತಂಗಿಯನ್ನು ಅಪಮಾನ ಮಾಡಿದ್ದಕ್ಕಾಗಿ, ಶೇಡನೆ ತೀರಿಸೋದಕ್ಕಾಗಿ ಸೀತೆಯನ್ನು ಒಯ್ದು ಇಟ್ಕೊಂಡ. ತನ್ನ ಛಲವನ್ನು ಸಾಧಿಸೋದಕ್ಕೆ ಯುದ್ಧ ಮಾಡಿದ. ತಾನೇ ಹಸದ್ ನೀಗಿದ್ರು ಕೂಡ ತನ್ನ ಛಲದಂಕತನವನ್ನು ಬಿಡಲಿಲ್ಲ ಅನ್ನೋದು ಕೂಡ ಭಾಳ ಸ್ಪಷ್ಟವಾಗಿ ಇಲ್ಲಿ ಗಮನಿಸಬೇಕಾಗ್ತದೆ. ಅವನ ಪರಾಕ್ರಮದ ಮುಂದೆ ನಮ್ದು ಯಾರಾದರೂ ಪರಾಕ್ರಮ ಇದೇನು ಇಲ್ಲ. ಇನ್ನು ಕೊನೆಯದಾಗಿ ಅವರು ಹೇಳ್ತಾರ, ಕಾಳಿದಾಸ ಕವಿ ಅದನ, ಕವಿ ಚಕ್ರವರ್ತಿ ಅಂತ. ಈಗ ಅದರ ಅನೇಕ ಕವಿಗಳು, ಆಯಾ ಭಾಷೆಯಲ್ಲಿ ಎಲ್ಲ ಕವಿಗಳು ಉದ್ಭವ ಆಗ್ತಾ ಇದ್ದಾರೆ. ಕವಿಗಳಂದ್ರೆ ಬಹಳ ಶ್ರೇಷ್ಠ. ಬರೀ ಮಾತುಗಾರನಾಗಬೇಕಾದ್ರೆ ದಶಸಹಸ್ರೇಶು ಭಕ್ತ, ಚತುರ ಮಾತುಗಾರನಾಗಲಿಕ್ಕೆ 10,000 ಅಂತ ಕೇಳಿದ್ರೆ, ಇನ್ನು ಕವಿಗಳನ್ನವರು 50,000 ಇನ್ನೂ ಎಷ್ಟೋ ಪಟ್ಟ ಶ್ರೇಷ್ಠ ಆಗಿರ್ಬೇಕಂತ ಕವಿ ಅಂತಾರೆ. ಕವಿ ಎಷ್ಟು ಶ್ರೇಷ್ಠ? ರವಿ ಕಾಣದ್ದನ್ನು ಕವಿಯು ಕಂಡ. ರವಿ ಜಗತ್ತನ್ನೇ ನೋಡ್ತಾನಂದ್ರೆ ಹೇಳಿದ್ರೆ ಅವನಿಗೆ ಯಾವುದು ಕಾಣಿಸೋದಿಲ್ಲ ಅಂಥದನ್ನು ತನ್ನ ಕವಿತ್ವ ದೃಷ್ಟಿಕೋನ ನೋಡೋರು ಕವಿಗಳು. ವ್ಯಾಸ, ವಾಲ್ಮೀಕಿ, ಕವಿಚಕ್ರವರ್ತಿ, ಕಾಳಿದಾಸ, ಇವ್ರ ಮುಂದೆ ನಾವೆಂಥ ಕವಿಗಳು? ಸುಮ್ಮನೆ ಒಂದು 4 ಸಾಲ ಬರ್ಕೊಂಡಿಗೆ ನಾವು ಶ್ರೇಷ್ಠ ಕವಿಗಳಿದ್ದೀವಿ, ನಾವು ಶ್ರೇಷ್ಠ ಕವಿಗಳಿದ್ದೀವಿ ಅಂತ ನಾವೆಲ್ಲ ಹೇಳ್ಕೊತ ಹೋಗ್ತೀವಿ. ಏನು ಕವಿತ್ರ ಬರೆದ್ರೂ ಅವ್ರ ಮುಂದೆ ನಾವು ಕವಿಗಳಲ್ಲ ಅನ್ನೋದು ಹಿಂದಿಂದೆಲ್ಲ ನಾವು ಗಮನಿಸಬೇಕಾಗ್ತದೆ. ನಾವೇನು ದೊಡ್ಡವರು?
ಏನು ನಮ್ಮ ಜ್ಞಾನ? ಮಿಲ್ಟನ್ ಅಂತ ಒಬ್ಬ ಕವಿ ಅದ, ವಿಜ್ಞಾನಿ ಮಿಲ್ಟನ್. ಆ ಮಿಲ್ಟನ್ನ ಒಂದು ಗಿಡದ ಕೆಳಗೆ ಕುತ್ಕೊಂಡಾಗ ಒಬ್ಬ ಬಂದಂತ, ಏನ್ರಿ ಮಿಲ್ಟನ್ ಅವರೇ, ಎಷ್ಟು ದೊಡ್ಡ ಜ್ಞಾನಿಗಳಿದ್ದೀರಿ ನೀವು, ಅಪಾರವಾದ ನಿಮ್ಮದು ವಿಜ್ಞಾನ ಅಂದರು. ಯಾರು ಹೇಳಿದ್ರಪ್ಪ ನಿನಗಂದ್ರು? ಕೈಯಾಗ ಒಂದು ಉಸುಕ್ ತೊಂದರು, ಉಸುಕಿನ ಒಂದು ಸಣ್ಣ ಕಣ ತಂದು ಕೈಯಾಗ ಹಿಡ್ಕೊಂಡ್ರು. ಈ ಕಣ, ಈ ಎಲ್ಲ ಉಸುಕಿನ ಸಮೂಹದ ಮುಂದೆ ಈ ಕಣಕ್ಕೆ ಏನು ಬೆಲೆ ಇದೆ? ಹಂಗೆ ವಿಶ್ವದ ಜ್ಞಾನದ ಮುಂದೆ ನಮ್ದೆಷ್ಟು ಜ್ಞಾನ? ಅಪಾರ ಜ್ಞಾನವುಳ್ಳವರೇ ಹಿಂಗೆ ಹೇಳ್ತಾರ, ನಮ್ಮದೇನು ಅಲ್ಲ ಅಂತಂದಾಗ ಇದು ಜ್ಞಾನದ ಅಹಂಕಾರ ಇಲ್ಲದಿರುವಿಕೆಯನ್ನು ತೋರಿಸ್ತದೆ. ಇದು ತ್ರಿಶಂಕು, ನಾವಿದ್ದ ತ್ರಿಶಂಕು ಅಂತಾರಲ್ಲ ಇತಿಹಾಸದಲ್ಲಿ, ನಮ್ಮ ತ್ರಿಶಂಕುನ ಗತಿ ಆತಪ್ಪ ಅಂತ. ಆ ತ್ರಿಶಂಕುನ ಆಯುಷ್ಯ ಎಷ್ಟು ಅಂತ ಕೇಳಿದ್ರೆ ಅವನಷ್ಟು ಆಯುಷ್ಯನೇ ಯಾರಿಗಿರತ್ತೆ ತ್ರಿಶಂಕುನಿಗೆ ಆಯುಷ್ಯ. ಈ ತ್ರಿಶಂಕು ಅನ್ನುವನು ಕೂಡ ತ್ರಿಬಂಧನ ಮಗ ಇವು ತ್ರಿಶಂಕು ಅನ್ನೋ. ಈ ತ್ರಿಶಂಕು ಏನು ಮಾಡೋದು, ಏನು ಯೋಜನೆ ಬತ್ತವನಿಗೆ? ಮಂದೆಲ್ಲ ಯಜ್ಞ ಮಾಡಿ 101 ಯಜ್ಞ ಮಾಡಿ ಸ್ವರ್ಗಕ್ಕೆ ಹೋಗ್ತಾರೆ. ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಈ ಸ್ಥೂಲ ದೇಹ ಇಲ್ಲೇ ಬಿಟ್ಟು ಹೋಗ್ಬೇಕು, ಅಲ್ಲಿ ದೇವತಾ ಶರೀರ ತಗೊಂಡು ಹೋಗ್ಬೇಕು. ಇದನ್ನು ಯಾಕೆ ಹೊಡೆದಲ್ಲ ಅಲ್ಲಿ? ಹಾಗೆ ಏನು ಮಾಡ್ದ, ಈ ಶರೀರ ತಗೊಂಡೇ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಬರಂಗಿಲ್ಲೇನು ಅಂತ ತ್ರಿಶಂಕು ವಿಚಾರ ಮಾಡ್ದ. ಈ ಶರೀರ ತಗೊಂಡೇ ಸ್ವರ್ಗಕ್ಕೆ ಹೋಗ್ಬೇಕಂತ. ಹೆಂಗೆ ನಚಿಕೇತ ಅನ್ನವ ಈ ಶರೀರ ತಗೊಂಡೇ ಯಮಲೋಕಕ್ಕೆ ಹೋಗಿ ಯಮನ ಕೂಡ ವಾದ ಮಾಡಿ ಹೊಳ್ಳಿ ಬಂದಲ್ಲ, ಆ ರೀತಿ ಹೋಗಿ ಅಗಸ್ತ್ಯರ ಹತ್ರ ಹೋದರು, ವಶಿಷ್ಠರ ಹತ್ರ. ವಶಿಷ್ಠ ಋಷಿಗಳ ಹತ್ರ, ಋಷಿಗಳೇ, ನಾನು ಸ್ಥೂಲ ಶರೀರ ಸಹಿತವಾಗಿ ಸ್ವರ್ಗಕ್ಕೆ ಹೋಗ್ಬೇಕಂತ ಮಾಡೀನಿ, ನಿಮ್ಮ ತಪಶಕ್ತಿಯಿಂದ ಕಳಿಸಿರಲ್ಲ ಅಂದ. ಅಲ್ಲಪ್ಪ, ನೇಮ ಹೆಂಗದ ಹಂಗೆ ಮಾಡಬೇಕು, ನಾನು ವಸೂಲಿಸಕ್ಕೆ ಬಂದಿದ್ದೇನೆ ಇಲ್ಲಿ. ಈ ಸ್ಥೂಲ ಶರೀರ ಸಹಿತವಾಗಿ ಸ್ವರ್ಗಕ್ಕೆ ಹೋದವರು ಯಾರೂ ಇಲ್ಲ, ನಿನ್ನೆ ಕಾರವಾರ ಮಾಡ್ತಿದ್ದಿ, ಹಂಗೆ ಹೋಗ್ಲಕ್ಕೆ ಬರೋದಿಲ್ಲ ಅಂತ. ಅವ್ರು ತಿರಸ್ಕಾರ ಮಾಡಿದ ಕೂಡಲೇ ದುಃಖದಿಂದ ಬರುವುದರಾಗ ವಿಶ್ವಾಮಿತ್ರ ಬಂದರು. ವಿಶ್ವಾಮಿತ್ರಿಗೆ ವಶಿಷ್ಠರಿಗೆ ಬದ್ಧ ವಿರುದ್ಧ. ಹರಿಶ್ಚಂದ್ರ ಮಹಾಕಾವ್ಯದಲ್ಲಿ ಹರಿಶ್ಚಂದ್ರ ಕಡೆ ಆದವನಿಗೆ ವಶಿಷ್ಠ, ವಿಶ್ವಾಮಿತ್ರ ಕಾಡಾಕಿದ್ರು ಅವನಿಗೆ ವಿರುದ್ಧ. ಹಾಗೆ ವಶಿಷ್ಠ ಈ ದೇಹ ಸಹಿತ ಸ್ವರ್ಗಕ್ಕೆ ತೊಗೊಂಡು ಹೋಗ್ಲಕ್ಕೆ ಬರೋದಿಲ್ಲತ್ತಾನ, ನಾ ಕಳಿಸ್ತೀನಿ ಅಂತ ತಿಳ್ಕೊಂಡು ವಿಶ್ವಾಮಿತ್ರ ತನ್ನ ತಪೋಶಕ್ತಿಯಿಂದ ಸ್ವರ್ಗಕ್ಕೆ ಕಳಿಸಿಬಿಟ್ಟ. ಅವನು ದೇಹ ಸಮೇತವಾಗಿ ಸ್ವರ್ಗದ ಭಾಗದ ಹೆಜ್ಜೆಗಳ ದೇವೇಂದ್ರ, ಯಾರು ನೀನು ಸ್ಥೂಲ ದೇಹ ತಗೊಂಡಿಲ್ಲಿ ಬರಕ್ಕೆ ಬರ್ತದೆ, ಬರದಲ್ಲಿ ಬರ್ಲಕ್ಕೆ ಸಾಧ್ಯವೇ ಇಲ್ಲ ಅಂತ ತಿಳ್ಕೊಂಡು ಸ್ವರ್ಗದೊಳಗಿಂದು ತ್ರಿಶಂಕುವನ್ನು ನುಗ್ಗಿಸಿಬಿಟ್ರು ಇಂದ್ರಾದಿ ದೇವತೆಗಳು. ತೆಳಗೆ ಬೀಳ್ತಿರುವಾಗ ವಿಶ್ವಾಮಿತ್ರ ಅಂದ್ಕೊಳ್ಳಿ, ವಿಶ್ವಾಮಿತ್ರ ಬಂದು ದಾರಿಗೆ ಹೇಳಿದ, ನಾನೇನು ಸ್ವರ್ಗಕ್ಕೆ ಕಳಿಸಿಕೊಟ್ಟಿದ್ದೆ. ಅವ್ರು ಹೆಂಗೆ ಹೊರಗೆ ಹಾಕಿದ್ರು? ಈ ಸ್ಥೂಲ ದೇಹ ತೊಗೊಂಡು ಹೋಗ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ ಅವರು. ಹಂಗಾದ್ರೆ ನೀನು ಒಂದು ಸ್ವರ್ಗ ಇಲ್ಲೇ ಕಟ್ತೀನಿ ತಿಳ್ಕೊಂಡು ಅಲ್ಲೇ ಒಂದು ಸ್ವರ್ಗ ನಿರ್ಮಾಣ ಮಾಡ್ದ. ತನ್ನ ತಪೋಶಕ್ತಿಯಿಂದ ವಿಶ್ವಾಮಿತ್ರ, ತ್ರಿಶಂಕು ಅಲ್ಲಿ ಉಳ್ಕೊಂಡ್ಬಿಟ್ರು. ಈ ಕಡೆ ಭೂಲೋಕಕ್ಕೂ ಇಲ್ಲ, ಈ ಕಡೆ ದೇವಲೋಕಕ್ಕೂ ಇಲ್ಲ, ಇಲ್ಲೇ ಉಳ್ಕೊಂಡ್ಬಿಟ್ರು ತ್ರಿಶಂಕುವಾಗಿ. ಆ ತ್ರಿಶಂಕು ಎಷ್ಟು ಆಯುಷ್ಯದ ಅಂದ್ರೆ ಇನ್ನೂ ಅದನಂತ 4 ಯುಗಗಳು ಆದರೂ ಸಹಿತ ಇನ್ನೂ ಅದನಂತ ಹೇಳ್ತಾ ಅಂದಾಗ ನಾವು ಹೇಳ್ತೀವಿ, 150 ಬದುಕಿದೆವು, 200 ಬದುಕಿದೆವು, ನಾವು ಭಾಳ ಬದುಕೀನಿ ಅಂತ ಹೇಳ್ತೀವಿ. ನಮ್ಮ ಆಯುಷ್ಯ ಹೆಚ್ಚಾಗ್ಬೋದು, ನಮ್ಮ ಇಂದ್ರಿಯ ಸಾಮರ್ಥ್ಯ ಇರ್ತದೇನು? 100 ವರ್ಷ ಬದುಕೋರು ಕಣ್ಣರೇ ಮಂದಾಗಿರ್ತಾವ, ಕಿವಿಯರೇ ಮಂದಾಗಿರ್ತಾವ, ಬಾಯಿನ ಹಲ್ಲರೇ ಬಿದ್ದಿರ್ತಾವ, ಶರೀರ ಕ್ಷೀಣ ಆಗಿರ್ತಾವ, ಬದುಕಿರ್ತಾರ, ಇಂದ್ರಿಯ ಬದುಕು. ಆದ್ರೆ ತ್ರಿಶಂಕು ಮಾತ್ರ ಹೆಚ್ಚಿನ ಆಯುಷ್ಯದೊಂದಿಗೆ ಇಂದ್ರಿಯ ಸಾಮರ್ಥ್ಯವು ಬೆಳೆಸ್ಕೊಂಡದಂತಂದಾಗ ನಾ ಹೆಚ್ಚಿನ ಬದುಕಿನಂತ ಯಾರೋ ಹೇಳಬೇಡ, ನಿಮ್ಮಕ್ಕಿಂತ ಹೆಚ್ಚಿನ ಆಯುಷ್ಯ ಬದುಕ್ತಾವ. ತ್ರಿಶಂಕು ಅನ್ನವನು ಅಲ್ಲಿ ಇದ್ದಾನೆ. ಅದಕ್ಕಾಗಿ ಮತ್ತೊಂದು ಹೇಳ್ತಾರೆ, ಕವಿಗಳ ಬಗ್ಗೆ ಆಗಲೇ ಕಾಳಿದಾಸನ ಬಗ್ಗೆ ನಾವು ಮಾತನಾಡಿದೆವು. ಕಾಳಿದಾಸನಿಗೆ ಏನಾಗಿದೆ ಅಂತ ಕೇಳಿದ್ರೆ ದೇವತಾ ಅನುಗ್ರಹ ಆಗ್ಯದ ಅವನಿಗೆ. ಅನೇಕರಂತಾರ ನಮಗೂ ದೇವರ ಆಶೀರ್ವಾದ ಆಗಿದೆ, ನಮಗೂ ದೇವರ ಆಶೀರ್ವಾದ ಆಗ್ಯದ. ನಮಗೂ ದೇವರ ಆಶೀರ್ವಾದ ಏನು ಆಶೀರ್ವಾದ? ಕಾಯಿ ಹೊಡ್ಲಿಕ್ಕೆ ಕಾದ್ಕೊಳ್ಳಿ, ಕಾಯಿ ತೊಟ್ಲಕಾಯಿ ಹೊಡಿತಾರ, ಆಶೀರ್ವಾದ ಆಗ್ಯದ ತಿಳ್ಕೊಳ್ಳೋದ? ದೇವ್ರ ಮುಂದೆ ಹೀಗೆ ನಮಸ್ಕಾರ ಮಾಡೋ ಪೂಜಾರಿಗಳು ಏನೋ ತನ್ನ ತಿಳಿ ಮೇಲೆ ಇಟ್ಟಂಗೆ ಮಾಡ್ತಾರ, ನಮ್ಗೆ ಆಶೀರ್ವಾದ ತಿಳ್ಕೊಳ್ಳೋದ? ಏನಕ್ಕೆ ಕೆಲವು ದೇವ್ರ ಮುಂದೆ ಹೀಗಿದ್ದಾರೆ, ಬಲಕಿನ ಹೂ ಬಿಡ್ತಾರೆ, ಬಲಕಿನ ಹೂ ಬಿದ್ದು ಎಮ್ಮೆಲೆ ಆರಿಸ್ಬಿಟ್ಟು ಹೋಗೋಣದು, ಇವಾಗ ದೇವರ ಆಶೀರ್ವಾದ ಅಂತಾರೆ. ಇದು ನಿಜವಾದ ಆಶೀರ್ವಾದ ಅಂದ್ರೇನು? ಅಘಟಿತ ಘಟನಾ ಸಾಮರ್ಥ್ಯ ಅಲ್ಲಿ ಆಗಬೇಕು ಏನ್ರಿ? ಕಾಳಿದಾಸನ ನೋಡ್ರಿ ಹೆಂಗಾಗ್ಯದ. ಕಾಳಿದಾಸ ನಿಜವಾಗಿಯೂ ದಡ್ಡ, ಮೂರ್ಖ, ಕೆಟ್ಟ ಬಡವ ಮತ್ತು ಕುರಿ ಕಾಯ್ತಕ್ಕಂಥವ.
ಅವನಿಗೆ ಒಂದೇ ಒಂದು ದೊಡ್ಡ ಜನ್ಮತಾ ಲಾಭ ಅಂದ್ರೆ ಅತ್ಯಂತ ಸುರಸುಂದರನಾಗಿದ್ದ, ಭಾರಿ ಸುಂದರ. ಅಂದ್ರೆ ಸೌಂದರ್ಯ ಅನ್ನತಕ್ಕಂಥದ್ದು ಯಾರ್ದು ಸ್ವತ್ತಲ್ಲ ಇದು ಅಂತಾರಲ್ಲ. ಯಾರೋ ಸೌಂದರ್ಯ ಅನ್ನೋದು ಯಾವುದಾದ್ರೂ ಬ್ರಾಹ್ಮಣಿಗೆ ಸಂಬಂಧಪಟ್ಟದೇನು? ಶೌರ್ಯ ಶೂರತನ ಅನ್ನೋದು ಕ್ಷತ್ರಿಯರಿಗೆ ಬರ್ಕೊಟ್ಟದೇನು? ವೈಶ್ಯ ವ್ಯಾಪಾರ ಮಾಡೋದು ಅನ್ನೋದು ವೈಶ್ಯರಿಗೆ ಬರ್ಕೊಟ್ಟದೇನು? ಒಕ್ಕಲ್ತನ ಮಾಡಬೇಕನ್ನೋದು ಒಂದು ಜಾತಿ ಅದೇನದು. ಆಗ ಎಲ್ಲವೂ ಎಲ್ಲರಲ್ಲಿ ಪರಮಾತ್ಮ ಸಮಾನವಾಗಿ ಕೊಟ್ಟಿರುವಂತೆ ಸುರಸುಂದರನಾಗಿ ಕಾಳಿದಾಸ ಇದ್ದ. ಅವನ ಹೆಸರು ಏನೋ ಇತ್ತು ಮೊದಲ, ಬೀರಪ್ಪ ಗೀರಪ್ಪ ಏನೋ ಇತ್ಯಾದಿ. ಅಲ್ಲಿ ವಾರಣಾಸಿಲಿ ಒಬ್ಬ ರಾಜಕುಮಾರಿ ಅದಳ್ರಿ, ಬಹಳ ಸುರಸುಂದರಿ, ವಿದ್ಯಾವಂತೆ, ಚತುರುಳು, ಎಲ್ಲ ವಿದ್ಯಾಸಂಪನ್ನಲಾಗಿರ್ತಕ್ಕಂಥ ಆ ಬಹಳ ಸುರಸುಂದರಿ ಹೆಣ್ಮಗಳಿದ್ದಳು. ಕಾಶಿ ರಾಜನ ಮಗಳು. ಯಾವುದೇ ವರ ಬರಲಿ ಅವನು ಸೋಲಿಸಿ ತಿರಸ್ಕಾರ ಮಾಡಿ ಕಳಿಸ್ಬಿಟ್ಟಿದ್ದ, ನನಗೆ ಪತಿಯಾಗುವ ಯೋಗ್ಯತೆ ನಿಮಗಿಲ್ಲ ಅಂತ. ಅಲ್ಲೇನು ಕಾಶಿರಾಜನ ಕೈಯಾಗ ರಾಜ್ಕುಮಾರ್ ಅದಲ್ಲ, ಕಾಶಿರಾಜನ ಕೈಗೆ ಒಬ್ಬ ಮಂತ್ರಿ ಇದ್ದ. ಅವ ಮಂತ್ರಿ ತನ್ನ ಮಗನಿಗೆ ಆಕಿಂತ ತಗೋಬೇಕಂತ ಪ್ಲ್ಯಾನ್ ನಡೆಸಿದ್ದ. ಅದು ಸಾಧ್ಯ ಆಗಲಿಲ್ಲ, ಒಪ್ಪಲಿಲ್ಲ. ಆ ಮಂತ್ರಿಗೆ ಸಿಟ್ಟು ಬಂತು, ನನ್ನ ಮಗನಿಗೆ ತಗೋಬೇಕಂದ್ರೂ ಒಪ್ಪಾಗ್ತಾ ಇರಲಿಲ್ಲ. ಯಾವ ರಾಜ ಬಂದರೂ ಒಪ್ಪೋದಕ್ಕೆ ಏನು ಮಾಡ್ಬೇಕು? ಈಗ ಸೊಕ್ಕು ಬಿಡ್ಬೇಕಾದ್ರೆ ಒಬ್ಬ ಯಾವುದೋ ಹುಚ್ಚುನ್ ತಂದಕ್ಕೆ ಮೋಸ ಮಾಡಿ ಮದುವೆ ಮಾಡಿಬಿಡಬೇಕು, ಸೊಕ್ಕು ಮುರಿಯಂಗೆ ತಿಳ್ಕೊಂಡು ಹೋಗಿ ಆ ಬೀರಪ್ಪನ ಹಿಡ್ಕೊಂಡ್ಬಂದ ನೋಡ್ರಿ. ಭಾಳ ಸುಂದರದಾನ ಡ್ರೆಸ್ ಹಾಕ್ಬಿಟ್ರೆ ಏನು ರಾಜರೇ ಕಣ್ಣಂಗೆ ಕಾಣ್ತದೆ. ಅವ್ನು ತೊಗೊಂಡು ಬಂದರು, ಎಲ್ಲ ಡ್ರೆಸ್ ಹಾಕೊಂಡು ಬಂದರು. ನಿನಗೇನಾದರೂ ಮಾತಾಡ್ಸಿದ್ರೆ ಏನೂ ಉತ್ತರ ಕೊಡೋಕೆ ಹೋಗಬೇಡ, ಏನು ಮಾಡಬೇಕು ಹೇಳೋದಕ್ಕೂ ಕೇಳೋದಕ್ಕೂ ಸಮಯವಿಲ್ಲ, ಎಷ್ಟೊಂದು ಕೊತ್ಬಿಡು ನೀವು ಸುಮ್ಮನೆ. ಏನು ಬೇಕಂತ ಕೇಳಿ, ಹೇಳೋದಕ್ಕೂ ಕೇಳೋದಕ್ಕೂ ಸಮಯ ಇಲ್ಲ. ಅದಕ್ಕೆ ಅಕ್ಕಿ ಅಂದಳು, ಇವನು ಸೌಂದರ್ಯಕ್ಕೆ ಮೆರುಳಾಗಿ ನಮ್ಮ ಮಂತ್ರಿನೇ ಕರ್ಕೊಂಬಂದಾನ, ಇಷ್ಟು ಸುಂದರದನಂದಾಗ ಏನು ಈಗ ಸುಮ್ಮ ಮದುವೆ ಮಾಡ್ಕೊಂಡ್ಬಿಟ್ರತಿ, ಈಗ ಸಮಯ ಇಲ್ಲ ಅಂತ ನಾನು ಹೇಳೋದು ಕೇಳೋದಕ್ಕೂ ಮುಂದೆ ಕೇಳೋದಕ್ಕೆ ಏನಾರ ಪ್ರಶ್ನೆ ಅಂತೇಳಿ ಮದುವೆ ಆಗಿ ಮದುವೆ ಆಗ್ಬಿಳೆ ಪ್ರಥಮ ರಾತ್ರಿಯಲ್ಲಿನೂ ಕಾಟದ ಕೆಳಗೆ ಮುಕ್ಕೊಂಡ ಅಂಜೋಗಿ ಹೆಂಗೆಂಗ ಮಾಡಾಕತ್ತ. ನಿನಗೇನು ಮಾತಾಡೋಕ್ಕೆ ಬರ್ತದ ಸಹಿತ ಏನು ಉತ್ತರ ಹೇಳಿಲ್ಲ. ಆಕೆ ಇಷ್ಟ ಪ್ರಾಯಶ್ಚಿತ್ತ ಆಗಿಬಿಡ್ಲು, ಮದುವೆನೂ ಆಗಿಬಿಡ್ತ. ಕೆಟ್ಟ ಹುಮ್ಮನ ಜೊತೆ ಏನು ಮದುವೆ ಆಯ್ತು. ಅವನಲ್ಲಿ ನಾನು ಕೇಳಿದ ಒಂದು ಪ್ರಶ್ನೆಗೂ ಉತ್ತರ ಇಲ್ಲ. ಏನು ಮಾಡ್ಬೇಕಂತ ತಿಳ್ಕೊಂಡು ಆಕೆ ಏನು ಮಾಡಿದಳು, ದೇವಿ ಭಕ್ತಳಾಗಿರುವುದರಿಂದ ನನ್ನ ಗಂಡನ ಅಲ್ಲೇ ಕರ್ಕೊಂಡು ಹೋಗ್ಬೇಕಳು, ಗುಪ್ತ ಮಾರ್ಗದ ಮುಖಾಂತರವಾಗಿ ಕರ್ಕೊಂಡು ಹೋಗಿದ್ದು ದೇವಿ ಮುಂದೆ ಬಿಟ್ಟು ದೇವಿ ಸಾಕ್ಷಾತ್ಕಾರ ಮಾಡ್ಕೊಂಬಾರಿನು. ದೇವಿ ಕೇಳಿದ್ರೆ ವಿದ್ಯೆ ಬಿದ್ದು ಕೊಡು ಅಂತೇಳಿ ಬೇಡ್ಕೋ ಅಂತ ಹೇಳಿಬಿಟ್ರು. ಹೋಗಿ ಅವ ಭಾಳ ಕೆಳಗೆ ಅನ್ನಿಸ್ತಾವ. ರಾಜಕುಮಾರಿನ ಮದುವೆಯಾಗಿನಿ, ನನಗೆ ದಡ್ಡ ಅಂತಾಳೆ, ಮೂರ್ಖ ಅಂತಾಳೆ, ಕುರುಬ ಅಂತಾಳೆ. ನಾನೇನು ಮಾಡಲಿ? ನನಗೆ ವಿದ್ಯಾ ಬೇಕು. ವಿದ್ಯೆ ಇರಲಿಕ್ಕೆ ಯಾರು ನನ್ನ ಮೆಚ್ಚವ್ರೆ. ವಿದ್ಯಾವಿಹೀನವ ಪಶುವಿ ಸಮಾನ, ಯಾವನಿಗೆ ವಿದ್ಯೆ ಇಲ್ಲ ಕತ್ತಿ ಕುದುರೆ ಸಮಾನ. ಯಾರು ಜಗತ್ತಿನಿಗೆ ಯಾರು ಹೊಲಿತಾರ? ನನಗೆ ವಿದ್ಯಾ ಪ್ರಾಪ್ತಿ ಮಾಡ್ಕೋಬೇಕಂತ ಹೇಳೋದು ಘನಘೋರ ತಪಸ್ಸನ್ನು ಮಾಡು. ಘನಘೋರ ತಪಸ್ಸನ್ನು ಮಾಡಿದಾಗ ದೇವಿ ಸಾಕ್ಷಾತ್ಕಾರ ಮಾಡ್ಕೊತಾನೆ. ಮನುಷ್ಯನಿಗೆ ಒಂದು ನಿಷ್ಠಾ ಬೇಕು. ನಿಷ್ಠಾ ಇದೆ ಯಾವುದು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ತೇನ್ಸಿಂಗ್ ಅಂತಕ್ಕಂಥವ ಒಂದು ದೊಡ್ಡ ಬೆಟ್ಟವನ್ನು ಹಿಮಾಲಯ ಪರ್ವತವನ್ನು ಏರ್ಬಿಟ್ಟು ಆ ರೀತಿಯಾಗಿ ತಪಸ್ಸು ಮಾಡ್ತಕ್ಕಂಥದ್ದನ್ನು ಪಡ್ಕೊಂಡ್ಬಿಟ್ಟು ದೇವಿ ಸಾಕ್ಷಾತ್ಕಾರ ಆಗಿದೆ ಅವನು. ಯಾಕಂದರೆ ಅವಾಗ ರಾಣಿಯನ್ನು ಮದುವೆ ಆಗೀನಿ, ವಿದ್ಯೆ ಇದ್ರೆ ನನಗಿಲ್ಲ, ನಾನು ಕಲಿತೇ ಇಲ್ಲ. ಕಲೀಲಾರ್ದೇ ಬರಬೇಕಲ್ಲ ವಿದ್ಯೆ. ಅದು ನಮ್ಮಲ್ಲಿ ಕರ್ನಾಟಕದಲ್ಲಿ ಹೆಂಗದ ಜನ, ಹಲಗೆ ಬಳಪೋ ಪಿಡಿಯದೊಂದಗ್ಗಳಿಕೆ. ಪೆನ್ಷನ್ ತಗೊಂಡವ್ರಲ್ಲ, ಪಾಟಿ ತಗೊಂಡವ್ರಲ್ಲ, ಬರೆದವ್ರಲ್ಲ ಕವಿಗಳಾಗಿದ್ದಾರೆ. ಈಗ ಬಿಸುಕಲ್ ಪದ, ಸೋಬರ್ ಪದ ಅದು ಹೆಣ್ಮಕ್ಳು ಆಡ್ತಾರಲ್ಲ, ಅವ್ರಿಗೆ ಸಾಲಿ ಕಲ್ತಾರ, ಓದಕ್ಕೆ ಬರ್ತದ? ಏನಿಲ್ಲ. ಅದೆಲ್ಲ ದೇವಿ ಕೃಪಾ ಅಂತ. ಅದೇ ರೀತಿಯಾಗಿ ಇಲ್ಲಿ ರಾಮಕೃಷ್ಣ ಪರಮಹಂಸರಿಗೆ ದೇವಿ ಸಾಕ್ಷಾತ್ಕಾರ. ರಾಮಕೃಷ್ಣ ಪರಮಹಂಸರು ಯಾವಾಗ ಮನಸ್ಸು ಮಾಡಿದ್ರೆ ದೇವಿ ಪ್ರಕಟ ಆಗಿ ಮಾತನಾಡ್ತಿದ್ರು. ವಿವೇಕಾನಂದ ಬಂದ, ಗುರುಗಳೇ ನಮ್ಮ ಮನ್ಯಾಗ ಬಡತನ ಭಾಳ ಅದ, ಊಟಕ್ಕೆ ತೊಂದರೆ ಅದ, ಮನಿ ಇಲ್ಲ, ಮನ್ಯಾಗ ತಂದೆನೂ ಇಲ್ಲ, ಸೋದರ ಮಾವಿದ್ದಾನೆ, ಭಾಳ ಕಷ್ಟದಲ್ಲಿ ಏನು ಮಾಡಲಿ ಅಂದ ವಿವೇಕಾನಂದ. ಗುರುಗಳು ಹೇಳಿದ್ರು, ತಮ್ಮ ಅಲ್ಲಿ ಒಳಗೆ ಹೋಗು, ದೇವಿ ಮುಂದೆ ಪ್ರಾರ್ಥನಾ ಮಾಡು,
ಧ್ಯಾನ ಮಾಡು. ಪ್ರಕಟ ಆಗಿಬಿಡ್ತಾಳ ದೇವಿ, ಕಲ್ಲಿನ ಮೂರ್ತಿಯಲ್ಲೇ ಪ್ರಕಟ ಆಗಿಬಿಡ್ತಾಳ. ನೀ ಏನು ಕೇಳ್ಕೊ. ಧ್ಯಾನಸ್ಥನ ಕೂತಾಗ ಆ ಕಲ್ಲಿನ ಮೂರ್ತಿಯಲ್ಲಿ ದೇವಿ ಪ್ರಕಟ ಆಗಿದೆ. ಹೀಗೇನು ಕೇಳ ದೇವಿ ಅನುಗ್ರಹ ಹಂಗ ರಾಮಕೃಷ್ಣ ಪರಮಹಂಸರು ವಿವೇಕಾನಂದನಿಗೆ ಹರಿಸಿಬಿಟ್ಟಿದ್ರು. ಒಳಗೆ ಹೋಗೋದ್ರೆ ಇನ್ನು ಪ್ರಕಟ ಆಗಲ್ಲ. ಅಂದ್ರೆ ಗುರುಗಳ ಮೇಲೆ ಎಷ್ಟು ಸಾಮರ್ಥ್ಯ ಇರ್ತದ. ಅಜ್ಞಾನಿಯಲ್ಲಿನೂ ಕೂಡ ದೈವತ್ವ ಪ್ರಕಟ ಆಗುವಂಗ ಅಷ್ಟು ಬರ್ತಾನೆ ಕೇಳಬೇಕಿಲ್ಲ, ಭಕ್ತಿ ಕೊಡುವಂದ ತಥಾಸ್ತು. ಮತ್ತೊಂದ್ಸಲ ಹೋಗು, ನೀನು ಬರ್ತಾನೆ ಕೇಳ್ಕೋಲ್ಲ. ದೇವಿನೇ ಬೆಟ್ಟ ಆದ ಹೊತ್ತಿನಾಗ ಏನು ಕೇಳೋದು ಹೇಳ್ರಿ. ಒಬ್ಬ ರಾಜನ ಮೇಲೆ ಹೋಗಿರ್ತಾನ, ರಾಜನ ಮೇಲೆ ಹೋಗು, ಏನು ಕೇಳಿ ಕೊಡ್ತಾನಂದು. ಆಸ್ತಿ ಬೇಕಾದ ಕೇಳಿದ್ರು ಕೊಡ್ತಾನವ. ಅಲ್ಲಿ ಹೋಗಿ ನನಗೆ ಸುಣ್ಣ ಕೊಡ್ರಿ, ಸುಣ್ಣ ಬೇಕೇ, ನಾವು ಸುಣ್ಣ ತಾಂಬಕ್ಕೆ ಹಾಕೋತೀನಿ ಅಂದ್ರೆ ಎಷ್ಟು ಅಸಹ್ಯ ಆಗ್ತದೆ. ಹಂಗ ಅದಕ್ಕಾಗಿ 2ನೇ ಸಲ ಹೋದ ವಿವೇಕಾನಂದ ಜ್ಞಾನ ಕೇಳ್ದ, 3ನೇ ಸಲಕ್ಕೆ ಕೇಳ್ದ ವಿರಕ್ತಿಯನ್ನು ಕೇಳ್ದಂದಾಗ ದೇವಿಯ ಸಾಕ್ಷಾತ್ಕಾರ ಪಡ್ಕೊಂಡಲ್ಲೇ ವಿವೇಕಾನಂದನಿಗೆ ಏನು ಸಾಮರ್ಥ್ಯ ಪ್ರಾಪ್ತ ಆಗಿದೆ ಅಂತ ಕೇಳಿದ್ರೆ, ಅಲ್ಲಿ ಅಮೇರಿಕಾಕ್ಕೆ ಹೋಗಿ ಚಿಕಾಗೋ ಪಟ್ಟಣದಲ್ಲಿ ಕೇವಲ 20 ನಿಮಿಷದ ಭಾಷಣ ಮಾಡಿದ್ರೆ ಜಗತ್ತೇ ಭ್ರಮಿತಗೊಳ್ಳಬೇಕು ಅಂತ ಮಾತನ್ನು ಯಾಕೆ ಕೊಟ್ಟರಂದ್ರೆ ದೇವಿ ಕೃಪಾಶೀರ್ವಾದ ಅವರಿಗೆ ಒಳದಂತ. ಬಸವಣ್ಣ ಹೇಳ್ತಾನ, ದೇವರ ಅನುಗ್ರಹದಿಂದ ನೀವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀನೊಲಿದರೆ ಕೊರಡು ಕೊನರುವುದು, ನೀನೊಲಿದರೆ ಬರಡು ಹಯನವುದು, ನೀನೊಲಿದರೆ ವಿಶ್ವ ಅಮೃತಬಹುದು, ನೀನೊಲಿದರೆ ಸಕಲ ಪಡಿಪಾದಾರ್ಥವು ಎದುರಿನಲ್ಲೇ ಕೂಡಲು ಸಂಗಮ ದೇವ ಅಂತ ಕೇಳಿದ್ರೆ ಪರಮಾತ್ಮ ಅನುಗ್ರಹ ಪಡ್ಕೊಳ್ಳಾರ್ದರೆ ನಾವು ಏನೂ ಪಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಒಬ್ಬ ಸಾಮಾನ್ಯ ಮನುಷ್ಯ ಈ ದೇಶದ ಪ್ರಧಾನಮಂತ್ರಿ ಆದಾಯಕ ದೇವರ ಅನುಗ್ರಹ ಆಗಿದೆ ಅವರಿಗೆ. ಡಾಕ್ಟರ್ ಅಂಬೇಡ್ಕರ್ನು ಕೂಡ ಇವತ್ತಿನ ದಿವಸ ಏನು ಬಿರುದ ಇದೆ ಅಂದ್ರೆ ಬರೀ ಭಾರತ ರತ್ನ ಅಲ್ಲ, ವಿಶ್ವರತ್ನ ಅಂತ ಅವ್ರಿಗೆ ಬಿರುದಿದೆ. ಯಾಕಂತ ಕೇಳಿದ್ರೆ ಅವ್ರಿಗೆ ಒಲಿಮೆ ಆಗ್ಯದ ಯಾವುದು, ಸರಸ್ವತಿ ಒಲಿಮೆ ಆಗಿಬಿಡ್ತದೆ. ಸರಸ್ವತಿ ಒಲಿಮೆ ಅಂದ್ರೂ ವಿದ್ಯಾ ಒಲಿದು ಬಂತು. ಜಗತ್ತಿನಲ್ಲಿ ಸ್ವತಂತ್ರ ವಿಚಾರವಾದಿ ಅನಿಸಿಕೊಳ್ಳುವಷ್ಟು ವಿದ್ಯಾ ಪ್ರಾಪ್ತಿ ಇರ್ತದೆ. ವಿದ್ಯಾ ಪ್ರಾಪ್ತಿಯೇ ದೇವಿ ಸಾಕ್ಷಾತ್ಕಾರ. ದೇವಿ ಒಂದು ಮುಂದಿನ ಸಾಥ್ ಹಿಂಗಲ್ಲ ಅದ್ರ ಅಂದಾಗ ಇಂಥ ಒಲಿಮೆಯನ್ನು ಪಡ್ಕೊಂಡಂಥ ಕಾಳಿದಾಸರು ವರಕವಿಯನ್ನು ಪ್ರಾಪ್ತಿ ಮಾಡಿಕೊಂಡಾರ. ಆತ ಬೇಕಾದಷ್ಟು ಸಾಧನೆಯನ್ನು ಮಾಡಿದ. ಅಂಥ ಕವಿಗಳು ಸಾಕಷ್ಟು ಜನ ಅದ. ಈಗ ನಮ್ಮ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಇರ್ತಕ್ಕಂಥವ್ರು ನೋಡ್ರಿ, ಈಗ ಯಾರದಾರ ಶರೀಫ ಏನು ಕಲ್ತಾನ, ಕನ್ನಡ ಶಾಲೆಯಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಸ್ವಲ್ಪ ಓದ್ಕೊಂಡು ಅಷ್ಟೇ ಸ್ವಲ್ಪ ವಿದ್ಯೆಯಿಂದ ಅಲ್ಲೇ ಮಾಸ್ತರಾಗಿ ವಿದ್ಯೆಯನ್ನು ಕೊಟ್ಟು ಅವನ ಕವಿತ್ವ ಹೆಂಗೆ ಪ್ರಾಪ್ತ ಆಗಿದೆ ಅಂದ್ರೆ ಒಮ್ಮಿದ ಮೇಲೆ ಬರ್ಕೋತ ಹೋಗೇ ಬಿಡೋದು. ಪ್ಲ್ಯಾನ್ ಹಾಕೋದಿಲ್ಲ, ಒಂದು ಬರೆದು ಒಂದು ಅಳಗಿಸುವಾಗಿಲ್ಲ. ಶರೀಫನ ಸಾಹಿತ್ಯ ಏಕ್ದಮ್ ಯಾಕೆ ಜನರ ಹೃದಯಕ್ಕೆ ಮುಟ್ಟಿಸೋತಿದ್ರೆ ವರಕವಿತ್ವ ಇದೆ. ವರಕವಿತ್ವ ಅಂದ್ರೇನು, ನೋಡಿದ್ಕೊಂಡು ಹಂಗೆ ಬಾಯಿಗೆ ಏನು ಬರ್ತದೆ ಹೇಳೇ ಬಿಡು. ಒಂದು ಸೋರು ಮನಿ ನೋಡಿದ್ಕೊಳ್ಳಿ, ಸೋರು ತಿಹುದು ಮನಿ ಮಾಳಿಗೆ ಅಂತ ಶುರು ಆಗೇ ಬಿಡೋದು. ಒಂದು ಸಂತ್ಯಾಗ ಮುದುಕಿ ಜಾರಿ ಬಿದ್ದಂದ್ರೆ ಬಿದ್ದಿಯೇ ಮುದುಕಿ ಹೆಂಗಾದ್ರ ಮೇಲೆ ತತ್ವಕ್ಕೊಂದು ಶಾಪದ ಶುರು ಆಗೇ ಬಿಡು. ಇಲ್ಲಿ ಕಡ್ಕೊಳ್ಳೋ ಮಡಿವಾಳಪ್ಪನವರು ಉತ್ತರ ಕರ್ನಾಟಕದಲ್ಲಿ, ಕಡ್ಲೇವಾಡ ಸಿದ್ದಪ್ಪನವರು, ಜಲಾಲ್ ಸಾಹೇಬರು ಇತ್ಯಾದಿ ಸಾಮಾನ್ಯ ಕವಿಗಳು ಸೇರಿಸಿರಬೇಕಾದ್ರೆ ಅದು ಈಶ್ವರನ ಮುಂದೆ ಕರುಣೆ ಅನ್ನೋದೇ ಅವರಿಗೆ ಬೇಕಾಗ್ತದೆ. ಅದಕ್ಕಾಗಿ ಇಲ್ಲಿ ಭೋಜರಾಜ ಅಂತ ಒಬ್ಬದನ. ಈ ಭೋಜರಾಜ ಅಂದ್ರೆ ಕವಿರತ್ನ ಕಾಳಿದಾಸ ಹೋಗಿ ಜಗತ್ ಪ್ರಸಿದ್ಧ ಆಗಿದೆ ಯಾರ ಕೈಗೆ ಅಂದ್ರೆ ಕವಿರತ್ನ ಕಾಳಿದಾಸ ಆಗಿದ್ದೇ ಭೋಜರಾಜನ ಕೈಗೆ. ಆ ಭೋಜರಾಜ ಅಂತಕ್ಕಂಥವ ಬಹಳ ದೊಡ್ಡ ಜ್ಞಾನಿ. ಅವನ ಹತ್ರ ಯಾವಾಗಲೂ ಅಪಾರ ವಿದ್ವಾಂಸರು 9 ಮಂದಿ ಕವಿರತ್ನರು ಅವನ ಬಳಿ ಯಾವಾಗಲೂ ಇರ್ತಿರತ್ತೆ ಭೋಜರಾಜನ. ಅಂಥ ಭೋಜರಾಜ ಅವನ ತಂದಿದ್ದ ಬಹಳ ದೊಡ್ಡ ಜ್ಞಾನಿ. ಮಗ ಇನ್ನೂ ಸಣ್ಣವದನ, ತಾನು ಸಾಯುವುದರೊಳಗೆ ಸಿಂಹಾಸನ ಮೇಲೆ ಕುಂದಿರಿಸ್ಬೇಕು, ರಾಷ್ಟ್ರ ವ್ಯಕ್ತಿಯನ್ನಾಗಿ ಮಾಡಬೇಕು.
ಚಕ್ರವರ್ತಿಯನ್ನಾಗಿ ಮಾಡ್ಬೇಕು ತಮ್ಮ ಕನಸು ಕಾಣ್ತಿದ್ದ. ಆದ್ರೆ ಏನಾಗ್ಬಿಡ್ತು ಅಂತ ಕೇಳಿದ್ರೆ ಅವ್ರ ತಂದೆಗೊಂದು ಯಾವುದೋ ದೊಡ್ಡ ರೋಗ ಬಂದ್ಬಿಟ್ಟು, ದೊಡ್ಡ ರೋಗ ಬಂದ ಕೂಡಲೇ ಅಳಿಯನಾದಂಥ ಇವನು ಕರೆಸಿಬಿಟ್ಟ, ಮುಂಜ ಅಳಿಯನಾದ ಮುಂಜ ಅನ್ಕೋತಾನ. ಏನ್ವಾ ಹೆಂಡತಿ ತಮ್ಮ ಅಳಿಯ, ನಾನಂತೂ ಸಾಯ್ತೀನಿ, ನನ್ನ ಮಗಾದ ನೀವು ಭೋಜ, ಇವನನ್ನು ಒಬ್ಬ ರಾಜನನ್ನಾಗಿ ಮಾಡ್ಬೇಕು ನೀನು ಅಂತ ಹಳೆಯನ ಕೈಯಾಗ ಮಗನ ಕೊಟ್ಟು ತಿಳ್ಕೊಂಬಿಟ್ಟ ಭೋಜರಾಜ ಅಂತಾನೆ. ಮುಂದೆ ಇವನೇ ಟೆಂಪ್ರರಿ ರಾಜ ಆಗಿಬಿಟ್ಟ ಮುಂಜ. ಪಾಲಕಿವ ಆ ಹುಡುಗನ ರಾಜನ ಮಾಡ್ಬೇಕು ಮುಂದೆ ಭೋಜರಾಜನನ್ನ. ಮುಂದೆ ಇವ ಅಧಿಕಾರ ಮಾಡ್ತಾ 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 ಇರುವಾಗ ಮುಂಜಾನೆ ಏನು ಅನಿಸ್ಬಿಡ್ತು, ನಾ ಏನು ಮಾವನ ರಾಜ್ಯವನ್ನು ಭೋಗಿಸ್ತಾ ಇದ್ದೀನಿ, ಇದು ಖಾಯಂ ನಾನೇ ರಾಜ ಯಾಕಾಗಬಾರ್ದು. ನೋಡೋದು ಯಾರ್ದೋ ರಾಜ್ಯಕ್ಕೆ ಬಂದಾನ ಅದನ್ನು ತಂದು ಮಾಡ್ತದೆ, ಯಾರ್ದೋ ರಾಜ್ಯ ತಂದು ಹೆಂಗೆ ಆಗ್ತದೆ. ಬ್ರಿಟಿಷರು ಕೂಡ ಈ ದೇಶಕ್ಕೆ ವ್ಯಾಪಾರ ಮಾಡ್ಲಿಕ್ಕೆ ಬಂದವರು ಅದಾರ. ವ್ಯಾಪಾರ ಮಾಡ್ಲಿಕ್ಕೆ ಬಂದವರು ವ್ಯಾಪಾರ ಮಾಡ್ಕೊಂಡು ಹೋಗೋದ್ಬಿಟ್ಟು ಒಂದು ಕಂಪನಿ ಸರ್ಕಾರ ಮಾಡಿ ಅದನ್ನು ಬೆಳೆಸ್ಕೊತ ಈ ದೇಶವನ್ನು ಆಳುವ ಮಟ್ಟಿಗೆ ಬೆಳೆದು ಬಿಟ್ಟಿರಲ್ಲ. ಕಿತ್ತೂರು ಚೆನ್ನಮ್ಮನ ಹತ್ರ ಬಂದು ಕಾಣಿಕೆ ಬೀಳ್ತಾರ. ಅಕ್ಕಿ ತಂದು ಒಂದು ಮಗನ ದತ್ತಕ್ಕೆ ತಗೋಬೇಕಂದ್ರೆ ನಮ್ಮ ಕೇಳಿ ತಗೋಬೇಕಂತಾರೆ. ಯಾರು ನೀವು ಈ ದೇಶದ ರಾಜರ? ನೀವು ವ್ಯಾಪಾರಕ್ಕೆ ಬಂದಂಥವ್ರು ರಾಜಕೀಯ ರುಚಿ ತಗೊಂಡು ಈ ಭಾರತೀಯ ಜನರ ಒಂದು ಒಕ್ಕಟ್ಟಿನ ಸ್ಥಿತಿಯನ್ನು ತೆಗೆದುಕೊಂಡು ಈ ದೇಶವನ್ನೇ ಆಳದರಲ್ಲ. ಹಂಗೆ ಇದು ಮೂರ್ಖತನ ಅಂತಾವು. ಹಾಗೆ ಆ ರೀತಿಯಾಗಿ ಮುಂಜ ಮಾವನ ಆಸ್ತಿಗಿಲಿ ತಾನೇ ಮಾಲಕನಾಗಬೇಕಂತ ವಿಚಾರ ಬರ್ತಾವ. ನಾ ಇದರ ರಾಜ ಆಗಬೇಕಾದ್ರೆ ಇದೊಂದು ಅಡಗಂಟದಲ್ಲ, ಈ ಹುಡುಗದಲ್ಲ, ಈ ಹುಡುಗನ ಬೆಳೆಸಂತ ಹೇಳ್ಯಾರ, ಈ ಹುಡುಗನ ಕೊಂದು ಬಿಡಬೇಕು, ನಾನೇ ರಾಜನ ಆಗ್ತೀನಿ ಅಂತ ವಿಚಾರ. ಅವಾಗ ಕೆಲವ್ರನ್ನ ಬಾಡಿಗೆ ಕೊಲೆಗಾರನ ತೊಗೊಂಡ ಈ ಹುಡುಗನ ಅಡವಿ ಕರ್ಕೊಂಡೋಗಿ ಕೊಂದಕ್ಕೆ ಬರ್ರಿಯಪ್ಪ ಅಂತ ಹೇಳ್ದ. ಅವ್ರು ರೊಕ್ಕ ತೊಗೊಂಡು ಬಾಡಿಗೆ ಕೊಲೆಗಾರ ತೊಗೊಂಡು ಆದರು. ಆ ಹುಡುಗನ ತೊಗೊಂಡು ಹೋಗಿ ಮಾತಾಡ್ತಿರುವಾಗ ಭೋಜರಾಜ ಒಳ್ಳೆ ವೈಚಾರಿಕ ಸಂತೋಷದ ಮಾತುಗಳನ್ನ ಮಾತಾಡ್ತೀನಿ. ಆ ಹುಡುಗಂತಾನ ಮತ್ತು ನಮ್ಮ ಮಾವನ ಮಾತು ಕೇಳಿ ನನ್ನ ಕಡಿಯಾಕ ತೊಗೊಂಬಂದಿರಿ, ಕಡೀರಿಪ್ಪ, ನಿಮ್ಮ ಕೈಗೆ ನಾನು ಕಡಿದು ಸಾಯಿರಿತ್ತ ನೀವು ತಪ್ಪಿಸಲಾಗೋದು ನಾನು ಕೊಡ್ರಪ್ಪ ಅಂತಿದ್ದ ನಾವು. ಇಲ್ಲಪ್ಪ, ಇಂಥ ಜ್ಞಾನಿಯನ್ನು ನಾಳೆ ಆ ರಾಜ್ಯಕ್ಕೆ ನೀನೇ ಚಕ್ರವರ್ತಿ ಆಗ್ತಕ್ಕಂಥವು ನಾವೇನು ಕೊಲ್ಲೋದಿಲ್ಲ, ಕೊಲ್ಲೋದ್ರಲ್ಲಿ ನಾವು ನಡಿ ಇಲ್ಲೆಲ್ಲಿ ಒಂದು ಆಶ್ರಮದಲ್ಲಿ ಬಿಡ್ತೀವಿ ಅಂತ ಕರ್ಕೊಂಡು ಹೋದರು. ಆವಾಗ ಭೋಜರಾಜ ಅವ್ರ ಮಾವಗೊಂದು ಪತ್ರ ಬರೀತಾನ, ಇಷ್ಟು ಸುಂದರವಾದ ಪತ್ರ ಬರೀತಾನ. ಇದರಲ್ಲಿ ನಮ್ಮ ಮಾವನ ಕೈಯಾಗ ನೀವು ಕೊಡ್ರಿ ಅಂತ ಹೇಳ್ತಾನೆ. ಏನು ಹೇಳ್ತಾನವ? ಕಲಿಯುಗದಲ್ಲಿ ಮಾಂಧಾತನೆಂಬ ರಾಜನಿದ್ದ, ಎಷ್ಟೋ ವರ್ಷ ರಾಜ್ಯವಾದರೂ ಈ ರಾಜ್ಯವನ್ನು ಇಲ್ಲೇ ಬಿಟ್ಟು. ತ್ರೇತಾಯುಗದಲ್ಲಿ ರಾಮನು ರಾಜ್ಯ ಬಾಳ್ದ, ಅವನು ಏನೂ ತೊಗೊಂಡು ಹೋಗಲಿಲ್ಲ, ಇಲ್ಲೇ ಬಿಟ್ಟು ಆದ. ದ್ವಾಪಾರ ಯುಗದಲ್ಲಿ ಧರ್ಮರಾಜ ರಾಜ್ಯ ಬಾಳ್ದ, ಅವನು ಇಲ್ಲೇ ಬಿಟ್ಟ. ಕಲಿಯುಗದಲ್ಲಿ ಮುಂಜ ನೀ ರಾಜ್ಯ ಆಳಕತ್ತಿದ್ದಿಲ್ಲ, ನೀನೇ ಇದೆಲ್ಲ ಭೂಮಿಯನ್ನು ಬಗಲ ಹಿಡ್ಕೊಂಡು ಹೋಗ್ತಿದ್ದು ಕಾಣ್ತದ, ನನಗೆ ಭಾಳ ಸಂತೋಷ ಆಗ್ಯದ, ನನ್ನ ಸಂತೋಷ ಪ್ರಾಣ ಬಿಡ್ತೀನಿ, ನೀದೆಲ್ಲ ತೊಗೊಂಡು ಹೋಗ್ಬಿಡು ಅಂತ ಹೇಳಿ ಪತ್ರ ಬರ್ಬಿಟ್ಟು. ಆ ಪತ್ರ ಹೋಗ್ಬಿಟ್ಟು ಅವ್ನು ಕಣ್ಣೀರು ಬಂದವು. ಯಾರೋ ಈ ಭೂಮಿಯನ್ನು ತೊಗೊಂಡೋಗಿಲ್ಲ ಏನ್ರಿ. ಅಲೆಕ್ಸಾಂಡರ್ ಅಂತಕ್ಕಂಥ ಈ ದೇಶವನ್ನು ಎಷ್ಟು ಸಲ ಸುಲಿಗೆ ಮಾಡ್ದ, ಸುಲಿಗೆ ಮಾಡಿ ಮಾಡಿ ಎಲ್ಲ ತೊಗೊಂಡೋಗಿ ಕೊನೆಗೆ ಹೇಳ್ದ, ನನ್ನ ಸತ್ಗಳು ನನ್ನ ಮಣ್ಣು ಮಾಡೋ ಹೊತ್ತಿನಾಗ ಎರಡೂ ಅಂಗೈ ಹೊರಗೆ ಬಿಟ್ರಿ, ಇದ್ರ ಪಾಠ ಕೊಡ್ತೀನಿ ಜಗತ್ತಿಗೆ, ಎಲ್ಲರೂ ಬರಿಗೆಯಿಂದಲೇ ಹೋಗ್ಬೋದು ಅಂತ ಜಗತ್ತು ಕಲ್ಕೊಳ್ಳಿ ಅಂತ ಹೇಳಿದ್ರೆ ಅವ್ನು ಮಣ್ಣು ಮಾಡೋ ಎರಡೂ ಹಸ್ತ ಹೊರಗೆ ಬಿಟ್ಟಿಗೆ ಮಣ್ಣು ಮಾಡಿದಾರೆ. ಇಂಥ ಮಾತನ್ನು ಭೋಜರಾಜ ಸಣ್ಣ ಹುಡುಗಿರುವಾಗಲೇ ಮಾವನ ಪತ್ರ ಬರದ, ಎಲ್ಲರೂ ಬರಿಗೆಯಿಂದ ಹೋಗಿರುವಾಗ ಮಾವನೇ ಕಲಿಯುಗದಲ್ಲಿ ತೊಗೊಂಡು ಹೋಗಿ ಕಾಣ್ತಿದ್ದೆಪ್ಪ, ಭಾಳ ಸಂತೋಷದ ತೊಗೊಂಡೋಗು, ನನ್ನ ಸಂತೋಷದ ಪ್ರಾಣ ಬಿಟ್ಟು ಅನುಕೂಲ ಆಗಿದ್ದಾಗ ನಮ್ಮ ಅಳಿಯನನ್ನು ತೊಗೊಂಬರ್ರಿಪ್ಪ ಕೇಳಿದ. ಅಳಿಯನನ್ನು ಕರ್ಕೊಂಬಂದು ಭೋಜರಾಜನನ್ನಾಗಿ ಮಾಡ್ದ. ಆ ಭೋಜರಾಜನ ಕೈಯಲ್ಲಿ ಕೈ ಬೆರೆಸ್ತಾ ಕಾಳಿದಾಸ ತನ್ನ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡದನ್ನು ನಾವು ಕಲಿಬೇಕು ಅಂದ್ಕೊಂಡೆ. ಇಲ್ಲೆಲ್ಲ ಎಷ್ಟೋ ಮಂದಿ ಪ್ರತಿಭಾಶಾಲಿಗಳಿದ್ದಾರೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಅಂಥ ಶ್ರೇಷ್ಠ ವ್ಯಕ್ತಿತ್ವವನ್ನು ಗಳಿಸ್ಕೊಂಡಿರ್ತಕ್ಕಂಥದ್ದು ಏನಾದಲ್ಲ, ಅದರ ಮುಂದೆ ನಾವು ಯಾವುದಕ್ಕೂ ಅಹಂಕಾರ ಪಡೋ ಅವಶ್ಯಕತೆ ಇಲ್ಲ ಅನ್ನೋದನ್ನು ಇಲ್ಲಿ ಬಹಳ ಸುಂದರವಾಗಿ ತಿಳಿಸಿದ್ದಾರೆ. ನಮಗೆಲ್ಲ ಪ್ರತಿಯೊಂದರ ಬಗ್ಗೆ ಅಹಂಕಾರ ತಾಳ್ಕೊಳ್ಳಾರ್ದೇ ನಾವು ವಿನಯವಂತರಾಗಿರೋದನ್ನು ನಾವು ಕಲ್ಕೋಬೇಕು.